ಖುಷಿ ಇದೆ ಅಂದರೆ ಇವತ್ತು ಜನ ಸಿನಿಮಾನ ಭಾಳ ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ, ಅದನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಅದೇ ಎಂಜಾಯ್ ಮಾಡ್ತಾ ಇದ್ದಾರಾ, ಇದನ್ನು ಎಂಜಾಯ್ ಮಾಡ್ತಾ ಇದ್ದಾರಾ ಅಂತ. ಸೊ ಅವ್ರು ಏನಕ್ಕೆ ವಿಸಿಲ್ ಆಗ್ತಾ ಇದ್ದಾರೆ, ಅದು ಯಾರು ಆಬ್ವಿಯಸ್ಲಿ ಅವ್ರು ಯಾವುದಕ್ಕೆ ವಿಸಿಲ್ ಆಗಿದ್ರು ನಮಗೆ ಸಂತೋಷನೇ. ಜನ ಇಷ್ಟಪಡ್ತಾ ಇದ್ದಾರೆ, ನನ್ನ ಪಾತ್ರನ ಆಗಿರ್ಬೋದು, ಹೇಗೆ ಕಾಣಿಸ್ಕೊತಾ ಇದ್ದೀನಿ ಅದನ್ನೆಲ್ಲ. ಸೊ ಇವತ್ತು ರಿಲೀಸ್ ಆಗಿರೋದು ಸಿನಿಮಾ, ನಾವು ಹೇಳೋದಕ್ಕಿಂತ ಜಾಸ್ತಿ ಪ್ರೇಕ್ಷಕರು ಬಂದು ಥಿಯೇಟ್ರಿಗೆ ಬಂದು ನಮ್ಗೆ ಖುಷಿ ಇದೆ. ಖಂಡಿತ ಇವತ್ತು ನಮ್ಮ ರೆಸ್ಪಾನ್ಸ್ ಏನಿದೆ ಅದು ನಮ್ಗೆ ಖುಷಿ ಇದೆ. ನನಗೆ ಪ್ರಿಮಿಯರ್ ಶೋ ಆಗಿದೆ. ನಾವು ಸುಮಾರು ಕಡೆ ನೋಡಿದ್ವಿ ಪಿಕ್ಚರ್ ಈಗಾಗಲೇ. ಆದರೆ ಇಲ್ಲಿ ನೋಡಿದಂಥ ಅಂದರೆ ರಿಯಲ್ ಸ್ಪೆಕ್ಟೇಟರ್ಸ್ ಮುಂದೆ ಕೂತ್ಕೊಂಡು ನೋಡ್ತಕ್ಕಂಥದ್ರದ್ದು ಬೇರೆಯೇ ಇರುತ್ತೆ. ಅವ್ರು ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ, ಯಾವುದೋ ಕನೆಕ್ಟ್ ಆಗ್ತಾ ಇದ್ದಾರೆ, ಯಾವುದೋ ಖುಷಿ ಪಡ್ತಾ ಇದ್ದಾರೆ, ಏನು ಬೇಕು ಜನಕ್ಕೆ, ಈ ಸಮಾಜದಲ್ಲಿ ಏನು ಬೇಕು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ಬಿಡುತ್ತೆ. ಆ ಕಾರಣಕ್ಕೆ ಅಂಥ ಭಾಳ ಪ್ರಮುಖವಾದಂಥ ವಿಚಾರವನ್ನು ನೀನಾಶಂ ಸತೀಶ್ ಅವರು ತೊಗೊಂಡು ಬಂದಿದ್ದಾರೆ. ಭಾಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಕಷ್ಟಪಟ್ಟು ಅವರು ಇದನ್ನೆಲ್ಲನೂ ಅವರ ಶಕ್ತಿ ಮೀರಿ ರಕ್ತ ಸುರಿಸಿ ಮಾಡಿದ್ದಾರೆ. ಅವರು ಇದನ್ನು ಏನಕ್ಕೆ ಮಾಡಿದ್ದಾರೆ ಅಂದರೆ ನನಗನ್ನಿಸ್ತಾ ಇತ್ತು ಅವಾಗ ಒಳಗಡೆ ಕೂತ್ಕೊಂಡು ನೋಡ್ತಿದ್ದಾಗ, ಈ ಜಗತ್ತಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಯಾವುದೂ ದೊಡ್ಡದಲ್ಲ, ಯಾವುದೂ ಚಿಕ್ಕದಲ್ಲ, ಎಲ್ಲರೂ ಸಮಾನರು. ಅದನ್ನು ಗಳಿಸ್ಕೋಬೇಕಷ್ಟೇ ಅಂತ ಅನ್ನುವಂಥದ್ದನ್ನ ಇದರಲ್ಲಿ ಭಾಳ ಅವರು ಅದ್ಭುತವಾಗಿ ತೋರಿಸಿರ್ತಕ್ಕಂಥದ್ದಿದೆ. ಆ ಕಾರಣಕ್ಕೋಸ್ಕರನೇ ಇದು ಸಾರ್ವಜನಿಕರಿಗೆ ತುಂಬ ಈ ಥರದಲ್ಲಿ ನೋವಲ್ಲಿ ಕಷ್ಟದಲ್ಲಿ ನಲುಗ್ತಾ ಇರ್ತಕ್ಕಂಥ ಜನಗಳಿದು ತುಂಬ ಭಾಳ ಅದ್ಭುತವಾದಂಥ ರೆಸ್ಪಾನ್ಸ್ ಮಾಡ್ತಾರೆ. ಈಗ ಜನತಾ ನ್ಯಾಯಾಲಯದಲ್ಲಿದೆ, ನೋಡೋಣ ಯಾವ ಜಡ್ಜ್ಮೆಂಟ್ ಬರೀತಾರೆ ಅಂತ, ನೋಡೋಣ ಕಾಯಿ.